ಅಧಿಕಾರಕ್ಕಾಗಿ ಯಾವ ಹಂತಕ್ಕೂ ಏರ್ಲಿಕ್ಕೆ, ಯಾವ ಮಟ್ಟಕ್ಕೂ ಇಳಿಲಿಕ್ಕೆ ಕಾಂಗ್ರೆಸ್ ಹಿಂಜರಿಯುವುದಿಲ್ಲ, ಹೇಸುವುದಿಲ್ಲ ಅನ್ನುವುದಕ್ಕೆ ನಿನ್ನೆಯ ಆ ವ್ಯಂಗ್ಯ ಸಾಕ್ಷ್ಯವನ್ನು ಒದಗಿಸ್ತದೆ. ಇಂಥ ಹಿನ್ನೆಲೆಯಿಂದ ಬಂದವರು ಯಾರು ಪ್ರಧಾನಿ ಪಟ್ಟಕ್ಕೆ ಏರ್ಲೇಬಾರ್ದಾ? ಅಂದ್ರೆ ಗಾಂಧಿ ಮನೆತನದ ಈ ಸುಡೋ ಗಾಂಧಿ ಮನೆತನದ ಮೆಂಬರ್ಗಳು ಮಾತ್ರ, ಸದಸ್ಯರು ಮಾತ್ರ ಪ್ರಧಾನಿ ಪಟ್ಟಕ್ಕೆ ಏರ್ಬೇಕಾ? ಇದು ಹಿಟ್ಲರ್ಗಿರಿ ಅಲ್ವಾ? ಈ ದರಿದ್ರ ನಾಲ್ಗೆಗಳು ಕೇವಲ ಉಪರಾಷ್ಟ್ರಪತಿಯವರನ್ನ ವ್ಯಂಗ್ಯ ಮಾಡಿದ್ದಲ್ಲ, ಸ್ವತಃ SC/ST ಇಂದ ಬಂದಂತ, ಬುಡಕಟ್ಟು ಜನಾಂಗದಿಂದ ಬಂದಂತ, ರಾಷ್ಟ್ರಪತಿಯ ಹುದ್ದೆಗೆ ಬಂದಂತ ದ್ರೌಪದಿ ಮುರ್ಮು ಅವರನ್ನ ಇವರು ಬಿಟ್ರೇನು? ಸಂವಿಧಾನದ ಪೀಠದ ಮಾನ ಮರ್ಯಾದೆಯನ್ನ ಬೀದಿಯಲ್ಲಿ ಹರಾಜಾಗ್ತಾ ಇದ್ದೀರಲ್ಲ, ನಿಮ್ಮನ್ನ ಮತ್ತೆ ಸಸ್ಪೆಂಡ್ ಮಾಡದೇನೆ ಇನ್ನೇನ್ ಮಾಡಬೇಕು? ಪ್ರತಿಯೊಂದು ಉಗ್ರ ಸಂಘಟನೆಗಳು, ಪ್ರತಿಯೊಂದು ಶಂಕಿತ ಉಗ್ರರು ಕರ್ನಾಟಕದಲ್ಲೇ ಹೆಚ್ಚು ಬಂದು ನೆಲೆ ನಿಲ್ತಾ ಇದ್ದಾರೆ. 138 ವರ್ಷದ ಹಳೆಯದಾದಂತ ಕಾಂಗ್ರೆಸ್ ಪಕ್ಷ ಇವತ್ತು ನೈತಿಕ ದಿವಾಳಿತನದ ಯಾವ ಮಟ್ಟಕ್ಕಿಳಿದಿದೆ ಅನ್ನೋದಕ್ಕೆ ಇದು ಸಾಕ್ಷಿ.